ನಿತ್ಯಾನಂದಂ ನನ್ನ ಅತ್ಯಂತ ಪ್ರಿಯವಾದ ಕೆಲವು ವಿಚಾರಗಳಲ್ಲಿ ಗುರುಭಕ್ತಿ ಅನ್ನೋದು ನನ್ನ ಒಂದು ಅತ್ಯಂತ ಪ್ರಿಯವಾದ ವಿಚಾರ ಇದು. ಏಕೆಂದರೆ ಗುರುಭಕ್ತಿಯಿಂದ ನನ್ನ ಜೀವನದಲ್ಲಿ ಆಗ್ತಾ ಇರುವಂತಹ ಪರಿವರ್ತನೆ ಅಷ್ಟಿಷ್ಟಲ್ಲ, ನನಗಾಗ್ತಿರುವಂತಹ ಅನುಕೂಲ ಅಷ್ಟಿಷ್ಟಲ್ಲ. ನಂದಷ್ಟೇ ಹೇಳ್ತಾ ಇಲ್ಲ, ನಾನು ಯಾರ್ಯಾರಲ್ಲಿ ಆ ಗುರುಭಕ್ತಿಯನ್ನು ನೋಡಿದ್ದೀನಿ ಅವ್ರ ಜೀವನ ಎಲ್ಲನೂ ಅಷ್ಟು ಸುಂದರವಾಗಿ ರೂಪಿಸೋದನ್ನು ನೋಡಿದ್ದೀನಿ. ನಿಮಗೂ ಕೂಡ ಭಗವಾನರಲ್ಲಿ ಭಕ್ತಿ ಬೇಕು, ಗುರುಭಕ್ತಿ ಬೇಕು. ನೀವು ಕೂಡ ಹಿಂದೂ ಧರ್ಮದ ಸರ್ವೋಚ್ಚ ಪೀಠಾಧಿಪತಿಗಳಾದ ಭಗವಾನ್ ಶ್ರೀ ನಿತ್ಯಾನಂದ ಪರಮಶಿವಂ ಸ್ವಾಮೀಜಿಯವರ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ನೀವು ಅವರು ನಿಮಗೂ ಗುರುಗಳಾಗಬೇಕು ಅನ್ನೋ ಒಂದು ಆಸೆ ನಿಮ್ಮಲ್ಲಿದ್ದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಮನಸ್ಸಿನಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಿ, ಭಗವಾನನ ಮನದಲ್ಲಿ ನೆಂದು ನನಗೂ ಗುರುಭಕ್ತಿಯನ್ನು ಕೊಡಿ ಅಂತ ನೀವು ಕೇಳಿ. ನೀವು ಕೇಳ್ತಾ ನೀವೇನೇ ಕೆಲವು ದಿನಗಳಲ್ಲಿ ನಿಮಗೆ ನಿಮ್ಮ ಜೀವನದಲ್ಲಿ ಆಗುವಂಥ ಪರಿವರ್ತನೆಯನ್ನು ನೀವೇ ನೋಡ್ಬೋದು. ಇದನ್ನು ನಾನು ಹೇಳಿದ್ರೆ ಬರೀ ಮಾತಾಗತ್ತೆ. ನಿಮಗದು ಅನುಭವ ಆಗಬೇಕು ಅಂತಂದರೆ ಗುರುಭಕ್ತಿಯನ್ನು ಬೇಕು ಅಂತ ನೀವು ಅವರನ್ನು ಗುರುಗಳನ್ನು ಮನದಲ್ಲಿ ನೆನೆದು ಕೇಳ್ಕೊಳ್ಳಿ. ಸ್ವಾಮೀಜಿ ನಮಗೂ ಗುರುಭಕ್ತಿಯನ್ನು ಕೊಡಿ ಅಂತ ಕೇಳ್ಕೊಳ್ಳಿ. ಖಂಡಿತ ನಿಮಗೂ ಗುರುಭಕ್ತಿ ಬೆಳೆಯುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಅಷ್ಟು ಬದಲಾವಣೆಗಳನ್ನ ನೀವು ಕೂಡ ನೋಡ್ಬೋದು. ಪ್ರತಿದಿನ ನಾನು ಕೇಳೋದೊಂದೇ, ಭಗವಾನನ ಬೆಳಗ್ಗೆ ಮತ್ತು ರಾತ್ರಿ ಮಲ್ಕೊಳ್ಳುವಾಗ ಮತ್ತು ಇಡೀ ದಿನದಲ್ಲಿ ಯಾವಾಗ ಆಗುತ್ತೋ ಆವಾಗ ಅಚಂಚಲ ಗುರುಭಕ್ತಿಯನ್ನು ನನಗೆ ಕೊಡಿ ಅಂತ ಕೇಳ್ತೀನಿ. ಏಕೆಂದರೆ ಗುರುಭಕ್ತಿ ಒಂದಿದ್ದರೆ ಸಾಕು, ಬೇರೆ ಎಲ್ಲನೂ ಅದೇನೇ ನಿಮ್ಮ ಕಡೆಗೆ ಬರೋದಕ್ಕೆ ಶುರುವಾಗುತ್ತೆ. ಹಾಗಾಗಿ ನಿಮಗೆ ಬೇಕಾಗಿರೋದು ಗುರುಭಕ್ತಿ. ನಿಮಗೆ ಗುರುಭಕ್ತಿ ಬೇಕು ಅಂದ್ರೂ ಆ ಗುರುಭಕ್ತಿಯನ್ನು ಕೊಡೋದು ಕೂಡ ಗುರುಗಳೇ. ಹಾಗಾಗಿ ನೀವು ಅವರನ್ನು ನಿಮ್ಮ ಮನದಲ್ಲಿ ಧ್ಯಾನಿಸಿ ಕೇಳ್ಕೊಳ್ಳಿ, ಗುರುಭಕ್ತಿಯನ್ನು ಕೊಡಿ ಅಂತ. ಪ್ರತಿಯೊಬ್ಬರಿಗೂ ಗುರುವಿನ ಅನುಗ್ರಹ ಇರಲಿ ಅಂತ ಹೇಳಿ ನಾನು ಬಯಸ್ತೀನಿ. ನಿತ್ಯಾನಂದಂ.